ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನನಾಯಕನ ರಾಜಕೀಯೇತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ.com ಅಂಡ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮಲೆನಾಡಿನ ಹೆಬ್ಬಾಗಿಲು ಆದಂತಹ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೆ.ಬಿ. ಪ್ರಸನ್ನಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ಮೊದಲನೇದಾಗಿ ತಮ್ಮ ಕೇಳಲಾದರೆ ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ವೀಕ್ಷಕರು. ನನ್ನ ಹೆಸರು ಪ್ರಸನ್ನಕುಮಾರ್ ಕೆ.ಬಿ. ನನ್ನ ತಂದೆ ದಿವಂಗತ ಜಿ.ವಿ. ಕೃಷ್ಣಮೂರ್ತಿಗಳು, ತಾಯಿ ದಿವಂಗತ ಕೆ. ಭಾಗೀರಥಿ ಬಾಯಿ. ನಾನು ಹುಟ್ಟಿದ್ದು ಶಿವಮೊಗ್ಗ ನಗರ. ಸರ್, ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಹೇಗೆ ಸರ್? ನನ್ನ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಾವು ಈ ಒಂದು ನಾಗರಿಕ ಬಂಧುಗಳ ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಜೊತೆಗೆ ಮಾನ್ಯ ಬಂಗಾರಪ್ಪನವರು ಮುಖ್ಯಮಂತ್ರಿಗಳ ಆದಂಥ ಸಂದರ್ಭದಲ್ಲಿ, ಅದಕ್ಕಿಂತಲೂ ಕೂಡ ಮುಂಚೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗನಿಂದ ನಮಗೆ ನಮ್ಮ ಸ್ನೇಹಿತರು, ಅವರು ಇಲ್ಲ, ಈಗ ಮೇಯರ್ ಆಗಿದ್ವಿ, ಶಿವಮೊಗ್ಗ ನಗರದ ಪ್ರಪ್ರಥಮ ಮೇಯರ್, ಶಿವಮೊಗ್ಗ ಭದ್ರಾವತಿ ಮೇಯರ್ ಆಗಿದ್ದರು ಮಲ್ಲಿಕಾರ್ಜುನ್ ರಾವ್ ಅಂತೇಳಿ. ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಮತ್ತು ನಮ್ಮ ಅರಣ್ಯ ಅಭಿವೃದ್ಧಿ ನಿಗಮದ ಹಿಂದಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಇಸ್ಮಾಯಿಲ್ ಖಾನ್ ಅವರು, ಇವ್ರ ಜೊತೆಗೆ ನಾವು ರಾಜಕೀಯ ಸೇವೆಯನ್ನು ಪ್ರಾರಂಭ ಮಾಡಿದ್ವಿ. ಸರ್, ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದಾಗ ತಮ್ಮ ರಾಜಕೀಯ ಆದರ್ಶ ಗುರುಗಳನ್ನು ಯಾರನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತು ಯಾಕೆ ಸರ್? ನೋಡಿ, ನಾವು ಹೋಗ್ತಾ ಸಂದರ್ಭಗಳಲ್ಲಿ ರಾಜಕಾರಣದಲ್ಲಿ ನಿಜಕ್ಕೂ ಹೇಳಬೇಕಂತಂದರೆ ಸಿದ್ದರಾಮಯ್ಯನವರು, ನಿಜಕ್ಕೂ ಸಿದ್ದರಾಮಯ್ಯ ಮತ್ತು ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಮತ್ತು ದೇಶಪಾಂಡೆ ಅವರು, ಇವರು ಒಬ್ಬೊಬ್ಬರಲ್ಲಿ ಒಂದೊಂದು ಒಳ್ಳೆಯ ವ್ಯಕ್ತಿತ್ವಗಳು ನಮಗೆ ಕಾಣ್ಬರ್ತದೆ. ಅವರೆಲ್ಲರ ಉದ್ದೇಶ ಜನರ ಸೇವೆಯನ್ನು ಮಾಡೋದು ಮತ್ತು ಅಶಕ್ತರಿಗೆ ಧ್ವನಿಯನ್ನು ಮತ್ತು ಶಕ್ತಿಯನ್ನು ನೀಡುವಂತಹ ಕೆಲಸ ಅವರಲ್ಲಿ ಯಾವತ್ತೂ ಕಾಣ್ತದೆ. ಅವರೇ ನಮಗೆ ನಿಜಕ್ಕೂ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಜಿಲ್ಲಾ ಮಂತ್ರಿಗಳು ಕಾಗೋಡು ತಿಮ್ಮಪ್ಪನವರು, ಅವರು ಇವತ್ತಿನ ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಸೇವೆ ಮತ್ತು ಅವರ ಒಂದು ಮನಸ್ಥಿತಿ ಅನನ್ಯ. ನಿಜಕ್ಕೂ ಇವರೆಲ್ಲ ನಮಗೆ ಒಂದು ದಾರಿದೀಪ ಮತ್ತು ನಮಗೆ ಒಂದು ಒಳ್ಳೆಯ ಆದರ್ಶವನ್ನು ನಾವು ಯಾಕೆ ಪಾಲನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟವರು, ಹೋರಾಟದ ಮನೋಭಾವನೆಗಳನ್ನು ಕೂಡ ತಿಳಿಸ್ಕೊಟ್ಟರು. ಅವರ ಒಂದು ವಿಚಾರಧಾರೆಯಲ್ಲಿ ನಾವು ಮುನ್ನಡೀತಾ ಇದ್ದೀವಿ. ಸರ್, ತಾವು ತಮ್ಮ 4 ವರ್ಷ ಕಾಲಾವಧಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಮಾಡಿರುವಂತಹ ಮುಖ್ಯ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ನಮ್ಮ ನಾಡಿನ ಜನತೆಗೆ ಒಂದು ವಿವರಣೆ ಸರ್. ವಿಶೇಷವಾಗಿ ಇಲ್ಲಿ ನೀವು 4 ವರ್ಷ ಕೆಲಸ ಮಾಡೋದು ಅಂತ ಹೇಳಿದ್ರೆ ನಾನೊಂದು ದೊಡ್ಡ ಬ್ರೋಚರ್ನ ನಿಮಗೆ ಕೊಡಬೇಕಾಗ್ತದೆ. ಯಾಕೆ ಅಂತಂದರೆ ಅಭೂತಪೂರ್ವವಾದಂತಹ ಕೆಲಸ ಕಾರ್ಯಗಳನ್ನು ನಾವಿಲ್ಲಿ ಮಾಡಿದ್ವಿ. ನೀವು ಶಿವಮೊಗ್ಗ ನಗರದಲ್ಲಿ ಓಡಾಡಬೇಕು, ಆವಾಗ ನಿಮಗೆ ಇದು ಕಣ್ಣಿಗೆ ಕಾಣುವಂಥ ಕೆಲಸಗಳೇ ನಾವು ಮಾಡಿರೋದು. ಯಾವತ್ತೂ ಕೂಡ ಕಣ್ಣಿಗೆ ಕಾಣದೇ ಇರೋ ಕೆಲಸಗಳು ಇಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ತಯಾರಿಲ್ಲ. ಮೊಟ್ಟ ಮೊದಲನೇದಾಗಿ ನಾವು ಮೊದಲನೇ ಆಯವ್ಯಯದಲ್ಲೇ ನಮ್ಮ ನಗರಸಭೆಯನ್ನು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಗರ ಪಾಲಿಕೆಯನ್ನಾಗಿ ಘೋಷಣೆ ಮಾಡಿಸಿದ್ವಿ. ಆಗ 100 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು, ಅದರಲ್ಲಿ ಈ ಶಿವಮೊಗ್ಗ ನಗರದಲ್ಲಿ ನೀವು ಜನರ ಹತ್ರ ಮಾತನಾಡಬೇಕು, ನನ್ನ ಹತ್ರ ಮಾತಾಡೋದಕ್ಕಿಂತ. ಏನಪ್ಪ ಅಂತಂದರೆ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ಮಾತ್ರ ಆಗಿತ್ತು. ಇವತ್ತು ನಾವು ಇಲ್ಲಿ ಗಲ್ಲಿಗಳಲ್ಲಿ ರಸ್ತೆ ಚರಂಡಿ ಕೆಲಸ ಇನ್ನೂ ಕೂಡ ನೀವು ಹೋದರೆ ಕಾಣ್ತದೆ, ನಡೀತಾ ಇರೋದು. ಇದು
ಪ್ರತಿಯೊಬ್ಬನ ಮನೆ ಮುಂದೆ ಕೂಡ ಹೊಸದಾದ ರಸ್ತೆ, ಚರಂಡಿ, ಬೀದಿ ದೀಪದ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಹೊರಟಿದ್ದೀನಿ. 4 ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಇನ್ನೂ ಮಾಡಲಿಕ್ಕೆ ಇದೆ ಶಿವಮೊಗ್ಗ ನಗರದಲ್ಲಿ, ಅದನ್ನು ಮಾಡ್ತಾ ಇದ್ದೀನಿ. ಸರ್, ಪಕ್ಷ ಯಾವುದೇ ಇರಲಿ, ಸಮಾಜದ ರಾಜಕೀಯದಲ್ಲಿರುವಂತಹ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡುತ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಿದೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ರಾಜಕಾರಣಿಗಳು ಅಧಿಕಾರಿಗಳನ್ನು ಭ್ರಷ್ಟಾಚಾರಿಗಳನ್ನಾಗಿ ಮಾಡ್ತಾರೋ, ಅಧಿಕಾರಿಗಳು ರಾಜಕಾರಣಿಗಳನ್ನಾಗಿ ಭ್ರಷ್ಟಾಚಾರಕ್ಕೆ ತರ್ತಾರೋ, ಅಥವಾ ನಾವು ಮತದಾನದ ಸಂದರ್ಭದಲ್ಲಿ ನಾವು ಕೆಟ್ಟ ರಾಜಕಾರಣಿಗಳು ಕೆಟ್ಟ ಕೆಲಸಗಳನ್ನು ಮಾಡ್ತೀವೋ, ಅಥವಾ ಮತದಾರರು ರಾಜಕಾರಣಿಗಳ ಹತ್ರ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾರೋ, ಇದೆಲ್ಲ ಅವರವರ ಒಂದು ಯೋಚನೆ ಮತ್ತು ಅವರವರ ಮನಸ್ಥಿತಿಗೆ ಬಿಟ್ಟಂಥ ವಿಚಾರ. ಯಾವತ್ತೂ ಯಾವುದಾದ್ರೂ ಒಂದು ಕೆಟ್ಟದ್ದಾದರೆ ಅದು ಬೇರೆಯವ್ರ ಮೇಲೆ ಹಾಕೋದು, ಒಳ್ಳೆಯದಾದರೆ ನಮ್ಮ ಮೇಲೆ ಹಾಕೊಳ್ಳೋದು, ಆ ಪ್ರವೃತ್ತಿ ಬಿಡಬೇಕು. ನಾವು ಎಷ್ಟರ ಮಟ್ಟಿಗೆ ಸರಿ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ. ಸರ್, ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕೆಂದ್ರೆ ಶಿಕ್ಷಣ, ಶಾಲೆ ಹಾಗೂ ಸ್ವಚ್ಛತೆ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಆ ಒಂದು ಶಿಕ್ಷಣ, ಶಾಲೆ ಮತ್ತು ಸ್ವಚ್ಛತೆ ಬಗ್ಗೆ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಪಾತ್ರ ಹೇಗಿದೆ ಸರ್? 100ಕ್ಕೆ 100 ಸತ್ಯ ನಿಮ್ಮ ಪ್ರಶ್ನೆ. ಶಿಕ್ಷಣ ಇದೆಯಲ್ಲ, ಅದನ್ನು ನಾವು ನಮ್ಮ ಯುವ ಪೀಳಿಗೆಗೆ ನಾವು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಟ್ಟರೆ ಅವರು ಮುಂದಿನ ನಮ್ಮ ಹೆಮ್ಮೆಯ ಆಸ್ತಿ ಆಗುವಂಥದ್ದು. ಅವರ ತಂದೆ ತಾಯಿಗಳ ಕುಟುಂಬದ ಆಸ್ತಿ ಎಷ್ಟೇ ಇರ್ಬೋದು, ಅದು ಒಂದು ದಿನ ಕಳ್ಕೋಬೋದು. ಆದರೆ ಶಿಕ್ಷಣ ಯಾವತ್ತೂ ಕೂಡ ಅವರ ಕೊನೆಯ ಹಂತದವರೆಗೂ ದೊಡ್ಡ ಮಟ್ಟದ ಆಸ್ತಿ ಆಗಿರ್ತದೆ. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಅನೇಕ ಶಾಲೆಗಳಿಗೆ ಅನುದಾನಗಳನ್ನು ಕೊಟ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರುವಂತಹ ಒಂದು ಸಂದರ್ಭ 4 ವರ್ಷದಲ್ಲಿ ನನಗೆ ಕೂಡ ಒದಗಿ ಬಂದಿದೆ. ಯಾವತ್ತೂ ಆಗದೇ ಇರುವಂತಹ ಹೊಸ ಕಟ್ಟಡಗಳನ್ನು ನಾವು ಮಾಡ್ತಾ ಇದ್ದೀವಿ. ಮಹಿಳಾ ಡಿಗ್ರಿ ಕಾಲೇಜನ್ನ ಮಾಡಿದ್ದೀವಿ, ಸರ್ಕಾರಿ BCom ಸ್ಟಾರ್ಟ್ ಮಾಡಿದ್ದೀವಿ. ಸಾಕಷ್ಟು ವಿಚಾರಗಳು, ಅದನ್ನು ಈಗ ಕಡಿಮೆ ಸಮಯದಲ್ಲಿ ಪೂರ್ತಿ ಹೇಳಲಿಕ್ಕೆ ಬರಲ್ಲ. ಒಂದೊಂದೇ ಇಲಾಖೆ ಮೇಲೆ ಹೇಳಿದ್ರೆ ನಾನು ಪೂರ್ತಿಯಾಗಿ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಇತ್ತೀಚೆಗೆ ನಡೆದಿರುವಂತಹ ಸಂಸದ ಅಧಿವೇಶನದಲ್ಲಿ ಹೊರಬಿದ್ದಿರುವ ಒಂದು ವಿಚಾರವೇನೆಂದರೆ ನಕಲಿ ವೈದ್ಯರ ಬೆಳವಣಿಗೆ ಬಗ್ಗೆ. ಈ ನಕಲಿ ವೈದ್ಯರ ಬೆಳವಣಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತಿದೆ ಎಂಬ ಒಂದು ವಿಚಾರವಿದೆ. ಈ ಆರೋಪದ ಬಗ್ಗೆ ತಾವು ಕೊಡುವ ಸ್ಪಷ್ಟನೆ ಆದರೂ ಏನು ಮತ್ತು ಇದನ್ನು ತಡೆಗಟ್ಟಲು ತಾವು ಕೈಗೊಂಡ ಕ್ರಮಗಳೇನು? ಶಿವಮೊಗ್ಗ ಜಿಲ್ಲೆ ಅಂದ ತಕ್ಷಣ ಅದು ಪೂರ್ತಿ ಪ್ರಮಾಣದಲ್ಲಿ ನನಗೆ ಅನ್ವಯಿಸೋದು. ಶಿವಮೊಗ್ಗ ನಗರದಲ್ಲಿ ಸಾಕಷ್ಟು ನಾವು ನಮ್ಮ DHO ಅವರ ಒಂದು ಅಡಿಯಲ್ಲಿ ಒಂದು ತಂಡ ಕೂಡ ಮಾಡಿದೆ, ಜೊತೆಗೆ ಪೊಲೀಸ್ನ ಸಹಕಾರದೊಂದಿಗೆ. ಇದರಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಬರ್ತದೆ. ಕೆಲವು ಸಂದರ್ಭದಲ್ಲಿ ಅವರು ಈ ಆಯುರ್ವೇದಿಕ್ಕು ಮತ್ತು ಹೋಮಿಯೋಪತಿಕ್ಕು ಈ ರೀತಿಯ ಸರ್ಟಿಫಿಕೇಟ್ಗಳನ್ನು ಇಟ್ಕೊಂಡಿರ್ತಾರೆ. ಅದು ಕೆಲವು ನಿಜಕ್ಕೂ ಒರಿಜಿನಲ್ ಸರ್ಟಿಫಿಕೇಟ್ ಇರೋ ಡಾಕ್ಟರ್ಸ್ಗಳಿಗೆ ಹಿಂದೆ 1-2-3 ಬಾರಿ ಕೇಸ್ಗಳು ಕೂಡ ಆಯಿತು. ಅದನ್ನು ಕೊನೆಗೆ ಕಳಿಸಿದ್ವಿ ಕನ್ಫರ್ಮ್ ಮಾಡಲಿಕ್ಕೆ. ಅದು ಅವರು ಕಲ್ಕತ್ತಾ ಯೂನಿವರ್ಸಿಟಿಗೆ ಕೂಡ ಕಳಿಸಿದ್ವಿ ಇಲ್ಲಿಂದ ತಂಡನ. ಬೆಂಗಳೂರಿನ ನಮ್ಮ ಆಯುಷ್ ಸಂಸ್ಥೆ, ರಾಜ್ಯ ಸಂಸ್ಥೆ ಕೂಡ ತನಿಖೆ ಮಾಡಿ ತಂದರು. ಆವಾಗ ಯಾರ್ಯಾರು ಪ್ರಮಾಣ ಪತ್ರ ಒರಿಜಿನಲ್ ಇದೆ, ಎಲ್ಲೋ ಕೆಲವರದ್ದು ಅದು ಡೂಪ್ಲಿಕೇಟ್ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಆ್ಯಕ್ಷನ್ ತಗೊಂಡು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆ ಥರದ ಯಾವುದೇ ವಾತಾವರಣ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸರ್, ತಮಗೂ ಕೂಡ 25 ವರ್ಷಗಳ ಕಾಲ ರಾಜಕೀಯ ಅನುಭವವಿರುವುದರಿಂದ ತಮಗೆ ಕೇಳೋದಾದರೆ ತಮ್ಮ ಪ್ರಕಾರ ನಿಜವಾದ ರಾಜಕೀಯ ಪದಕ್ಕೆ ಅರ್ಥ ಏನಿದೆ ಸರ್? ನನ್ನ ವಿಚಾರದಲ್ಲಿ ನಾಗರಿಕ ಬಂಧುಗಳಿಗೆ ನಮ್ಮ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಮನಸ್ಥಿತಿ ಇದ್ದರೆ ನಾವು ರಾಜಕಾರಣಕ್ಕೆ ಬರಬೇಕು. ನಮ್ಮ ಕುಟುಂಬವನ್ನು ಎಷ್ಟು ಪ್ರೀತಿ ಮಾಡ್ತೀವಿ, ಅದಕ್ಕೂ ಒಂಚೂರು ಮಿಗಿಲಾಗಿ ನಾವು ನಮ್ಮ ಬಳಿ ಬರುವಂಥವರಿಗೆ ಪ್ರೀತಿ ಮಾಡಿ ಅವರ ಸಮಸ್ಯೆಗಳನ್ನು ಕೇಳಿ ನಮ್ಮ ಕೈಲಾದಷ್ಟು ಬಗೆಹರಿಸುವಂಥ ಕೆಲಸವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದು ಅಲ್ಲದೆ ಅವರಿಗೆ ತಪ್ಪುದಾರಿ ಕಳಿಸುವಂಥ ಕೆಲಸ ಮಾಡಬೇಕು. ನಮ್ಮ ಕೈಯಲ್ಲಿ ಆಗೋ ಕೆಲಸ ಮಾಡಬೇಕು. ಆಗದೇ ಇರೋದನ್ನು ಇಂಥ ಕಾರಣಕ್ಕೆ ಅದು ಆಗೋದಿಲ್ಲ ಅನ್ನೋದನ್ನು ನಾವು ತಿಳಿಸ್ಬೇಕು. ಅವರು ಮತ್ತೆ ನಮ್ಮ ಥರದ 4-6 ಮನೆಗಳಿಗೆ ಓಡಾಡೋದು ತಪ್ತದೆ. ಯಾಕೆ ಆಗೋದಿಲ್ಲ ಈ ಕೆಲಸ ಅಂತ ತಿಳಿಸ್ಬೇಕು. ಆಗದನ್ನು ನಾವು ಮಾಡಿಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಸರ್, ತಾವು ಕೂಡ ಸಮಾಜದ ರಾಜಕಾರಣ ವ್ಯವಸ್ಥೆಯಲ್ಲಿ ಹಿರಿಯ ರಾಜಕಾರಣಿ ಆದ್ದರಿಂದ ತಮಗೆ ಕೇಳೋದಾದರೆ ತಮ್ಮ ಪ್ರಕಾರ
1990ರ ಪೂರ್ವದ ರಾಜಕೀಯಕ್ಕೂ ನಂತರದ ರಾಜಕೀಯಕ್ಕೂ ವ್ಯತ್ಯಾಸ ಏನಿದೆ ಅಂತ ಹೇಳಕ್ ಬಯಸ್ತೀರಾ ಸರ್? ಖಂಡಿತ ನಾನು ಹಿರಿಯ ರಾಜಕಾರಣಿ ಅಲ್ಲ, ನಾನು ಇನ್ನೂ ಸ್ಟೂಡೆಂಟ್. ನಾನು ಪ್ರಥಮ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದೀನಿ, 2 ಬಾರಿ ನಗರಸಭೆಗೆ ಸದಸ್ಯನಾಗಿದ್ದೀನಿ. ನನ್ನ ಉದ್ದೇಶ ಒಂದೇ, ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಸಮಾಜಕ್ಕೆ, ನಮ್ಮ ಪರಿಸರಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಬೇಕು. ಸರ್, ವ್ಯತ್ಯಾಸ ಏನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಈಗಿನ ರಾಜಕೀಯಕ್ಕೂ ಹಳೆ ಪೂರ್ವದ ರಾಜಕೀಯಕ್ಕೂ? ಇವತ್ತಿನ ಆಧುನಿಕತೆ, ಹಿಂದಿನ ಆಧುನಿಕತೆ ಕಡಿಮೆ ಇರುವಂಥ ಪರಿಸ್ಥಿತಿ, ಎಲ್ಲದರೂ ಕೂಡ ವ್ಯತ್ಯಾಸ ಇದೆ. ಹಿಂದೆ ಅಂಬಾಸಿಡರ್ ಕಾರ್ ಓಡಾಡ್ತಿದ್ವಿ, ಇವತ್ತು ಇನ್ನೋವಾ ಕಾರ್ ಓಡಾಡ್ತಿದ್ದೀವಿ. ಅವತ್ತು ಅಪರೂಪಕ್ಕೊಂದು AC ಕಾರ್ ನೋಡ್ತಿದ್ವಿ, ಇವತ್ತು ಎಲ್ಲ ಕಾರ್ನಲ್ಲೂ AC ಕಾರ್ ಇದೆ. ಅದೇ ರೀತಿ ಬೇಗ ಕೆಲಸಗಳು ಆಗಬೇಕು ಅನ್ನೋ ಕಾಂಪಿಟೇಷನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳು. ಒಳ್ಳೆ ವಿಚಾರ ಸರ್. ಸರ್, ನಮ್ಮ ನಾಡಿನ ರೈತರ ವಿಚಾರವಾಗಿ ಕೇಳೋದಾದರೆ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡು ಆತ್ಮಹತ್ಯೆಗೆ ಮುಂದಾಗುವಂತಹ ರೈತರಿಗೆ ತಾವು ಕೊಡುವ ಸಲಹೆ ಆದರೂ ಏನಿದೆ? ನಿಜಕ್ಕೂ ಅದೊಂದು ದೊಡ್ಡ ದುರಂತ. ನಾವೆಲ್ಲರೂ ಸೇರಿ, ಇದು ಪಕ್ಷ ಇಲ್ಲ, ಪಕ್ಷಾತೀತವಾಗಿ ಆ ವಿಚಾರದಲ್ಲಿ ನಾವು ನಮಗೆ ಲಾಭ ಆಗಬೇಕು, ಇನ್ನೊಂದು ಪಕ್ಷಕ್ಕೆ ಲಾಭ ಆಗಬೇಕು ಅನ್ನೋದನ್ನು ಬಿಟ್ಟು ರೈತರಿಗೆ ಧೈರ್ಯವನ್ನು ತರುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ರೈತರು ಯಾರನ್ನೋ ಏನು ಕೂಡ ಕೇಳೋದಿಲ್ಲ. ಸರಿಯಾದ ಸಮಯದಲ್ಲಿ ಮಳೆ ಬೆಳೆ ಆಗಿಬಿಟ್ರೆ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ. ಅದು ಇಲ್ಲದಾಗ ಅತ್ತಿತ್ತ ನೋಡುವಂಥ ಪರಿಸ್ಥಿತಿಗಳು ಬರುತ್ತೆ. ಸಾಕಷ್ಟು ನಾವು ರೈತರಿಗೆ ಅನುಕೂಲಕರವಾಗುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯುವಂತಹ ಒಂದು ಕೆಲಸವನ್ನು ಖಂಡಿತ ಮಾಡಿದ್ದಾರೆ ಮತ್ತು ಮುಂದೆ ಕೂಡ ಮಾಡ್ತಾರೆ. ರೈತರಿಗೆ, ನಮ್ಮ ರೈತರು ನಮ್ಮ ಬೆನ್ನೆಲುಬು. ಅವರನ್ನು ನಾವು ಶಕ್ತಿಯುತವಾಗಿ ಮಾಡಿದ್ರೆ ನಮ್ಮ ನಾಡು ಸದಾ ಶಕ್ತಿಯುತವಾಗಿರಲಿಕ್ಕೆ ಸಾಧ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಹಿಂದಿನ 2013ರ ಚುನಾವಣೆಯ ಮುನ್ನ ತಾವು ತಮ್ಮ ಒಂದು ಸಂದರ್ಶನದಲ್ಲಿ ತಮ್ಮ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕೆಲವೊಂದು ಆಶ್ವಾಸನೆಗಳನ್ನು ನೀಡಿದ್ರಿ. ಅದು ಯಾವ್ಯಾವ ಅಂದರೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು, ನೀರಿನ ಮತ್ತು ಕಸ ವಿಲೇವಾರಿಯ ಸಮಸ್ಯೆಗಳನ್ನು ಬಗೆಹರಿಸುವುದು, UGD ಕಾಮಗಾರಿಗಳನ್ನು ಪೂರ್ಣಗೊಳಿಸುವುದು, ಬಡವರು ವಾಸಿಸುತ್ತಿರುವ ಸರ್ಕಾರಿ ಜಮೀನಿನಲ್ಲಿ ಇರುವ ಮನೆಗಳಿಗೆ ಹಕ್ಕುಪತ್ರ ಮತ್ತು ನಗರಸಭೆ ಖಾತೆಯನ್ನು ಮಾಡಿಸಿಕೊಡುವಂಥದ್ದು. ಇವೆಲ್ಲ ತಾವು ಕೊಟ್ಟ ಆಶ್ವಾಸನೆಗಳನ್ನು ಪೂರ್ಣಗೊಳಿಸುವಲ್ಲಿ ತಾವು ಎಷ್ಟರ ಮಟ್ಟಿಗೆ ಸಫಲ ಆಗಿದ್ದೀರಿ ಎಂಬ ಒಂದು ವಿವರಣೆ ನಮ್ಮ ವೀಕ್ಷಕರಿಗೆ. ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದಿರಿ. ನಾನು ನಗರಸಭೆಗೆ ಹೋದಾಗಲೇ ಈ ಸಮಸ್ಯೆಗಳು ನನ್ನ ಕಣ್ಣಿಗೆ ಬಿದ್ದಿವೆ. ಜನರ ಆಶೀರ್ವಾದದಿಂದ ವಿಧಾನಸಭೆಗೆ ಹೋದ ನಂತರದಲ್ಲಿ ಸಾಕಷ್ಟು ಅಧಿವೇಶನದಲ್ಲಿ ನಾನು ಕಂಡ ಎಲ್ಲ ಅಧಿವೇಶನದಲ್ಲೂ ಕೂಡ ನನ್ನ ಅಟೆಂಡೆನ್ಸ್ 100ಕ್ಕೆ 100. ಯಾವತ್ತೇ ಒಂದು ದಿನ ಕೂಡ ನನ್ನ ಆಬ್ಸೆಂಟ್ ಇಲ್ಲ. ಅಲ್ಲಿ ನನಗೆ ಒಳ್ಳೆಯ ಪಾಠ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಾನು ಅಲ್ಲಿಂದ ಕಲಿತು ನಾನು ಹೇಳಿದಂಥ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಅದರಲ್ಲಿ ಯಶಸ್ಸು ಕೂಡ ಆಗಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ಸರ್ಕಾರಿ ಭೂಮಿಯಲ್ಲಿ ವಾಸ ಮಾಡ್ತಿರೋರಿಗೆ ಹಕ್ಕುಪತ್ರಗಳನ್ನು ಕೊಡುವಂಥ ವಿಚಾರ. ಇದು ನಿಜಕ್ಕೂ ಬಡವರು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಂಥದ್ದು. ಎಲ್ಲಿ ಅವರಿಗೆ ನಾವು ಇರುವಂತಹ ಜಾಗಕ್ಕೆ ನಮಗೆ ನೆಲೆ ಇದು ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಅನುಮಾನದಲ್ಲಿದ್ದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಾಗೋಡು ತಿಮ್ಮಪ್ಪನವರ ಒಂದು ವಿಚಾರಧಾರೆಯಲ್ಲಿ ನಾವೀಗ ನಮ್ಮ ನಗರ ಪ್ರದೇಶಕ್ಕೆ 94CC ಅಂತೇಳಿ ಒಂದು ಕಾಯ್ದೆಯನ್ನು ತಂದು ಅದರಲ್ಲಿ ಈಗಾಗಲೇ ಸಾಕಷ್ಟು ಹಕ್ಕುಪತ್ರಗಳನ್ನು ನೀಡ್ತಾ ಇದ್ದೀವಿ. ಅವರಿಗೆ ಅದೇನಂತಂದರೆ ಈ ಬೇರೆ ಥರ ಈ ಹಕ್ಕುಪತ್ರಗಳಲ್ಲ. ಹಿಂದೆ ನಾವು ಅದನ್ನು ಹೇಳಿದ್ರೆ ರಾಜಕಾರಣ ಆಗ್ತದೆ. ಚುನಾವಣೆ ಸಂದರ್ಭದಲ್ಲಿ ಕೊಡುವಂಥ ಹಕ್ಕುಪತ್ರ ಅಲ್ಲ. ಅವರು ನಗರಸಭೆಗೆ ತೊಗೊಂಡೋದ್ರೆ ಅದು ಖಾತೆ ಆಗ್ತದೆ. ಅದು ಖಾತೆ ಆದರೆ ಅವರ ಮಕ್ಕಳ ಭವಿಷ್ಯಕ್ಕೆ ಅಥವಾ ಮತ್ತೊಂದು ವಿಚಾರಕ್ಕೆ, ಅದು ಬ್ಯಾಂಕಿನಲ್ಲಿ ಸಾಲ ತೊಗೊಳೋದಿರ್ಬೋದು, ವಿದ್ಯೆಗೆ ಸಾಲ ತೊಗೊಳೋದಿರ್ಬೋದು, ಏನೋಕ್ಕೂ ಅವರಿಗೆ ಒಂದು ಅದು ಅವರ ಆಸ್ತಿ ಆಗುವಂತಹ ಪತ್ರವನ್ನು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರ್ ಮಾಡಿಸಿ ನಾವು ಕೊಡ್ತಾ ಇದ್ದೀವಿ. ಖಂಡಿತ ಈ 94CCಯಲ್ಲಿ ಸುಮಾರು 70% ಅಷ್ಟು ಸರ್ಕಾರಿ ಭೂಮಿಯಲ್ಲಿರೋ ಹಕ್ಕುಪತ್ರಗಳು ಸಿಕ್ಬಿಡ್ತದೆ. ಇನ್ನು ಕೆಲವು ನಮ್ಮ ನಗರದಲ್ಲಿ ಒಂದು 30% ಯಾವುದು ಉಳಿಯುತ್ತೆ ಅಂತಂದರೆ ಈ ನಮ್ಮ ಕೆರೆ ಅಂಗಳ ಅನ್ನೋ ಒಂದು ಟೈಟಲ್ ಇರುವಂತಹ ರೆವಿನ್ಯೂ ಜಮೀನಿನ ಟೈಟಲ್ನಲ್ಲಿ ಕೆರೆ ಅಂಗಳ ಅಂತ ಇರುವಂತಹ ಟೈಟಲ್, ಅದನ್ನು ಕೂಡ ನಾವು DC ಅವರೆಲ್ಲ ಹೋಗಿ ನೋಡಿದ್ದೀವಿ. ಅಲ್ಲಿ ಕೆರೆ ಅನ್ನೋದಕ್ಕೆ ಬೇಕಾದಂತಹ ಫ್ಯೂಚರ್ಸ್ ಯಾವುದು ಕೂಡ ಈಗಿಲ್ಲ. ಅಂದರೆ ಏನು ಅದಕ್ಕೆ ಇರ್ತದೆ
ಅದು ಯಾವುದೂ ಈಗ ಉಳಿದಿಲ್ಲ. ಆ ಕೆರೆ ಇದ್ದಂಥ ಜಾಗದಲ್ಲಿ ನಗರದಲ್ಲಿ ಚಾನಲ್ ಹಾದಿ ಹೋಗಿದೆ. ಈಗ ಚಾನಲ್ ಪಕ್ಕದಲ್ಲಿ ಅದಕ್ಕೆ ಸರ್ವಿಸ್ ರೋಡ್ ಕೂಡ ಇದೆ. ಆದ್ದರಿಂದ ನಮ್ಮ ಜಿಲ್ಲಾಧಿಕಾರಿಗಳು ಈ ಕೆರೆ ಅಂಗಳ ಅಂತ ಇರೋದಕ್ಕೂ ಕೂಡ ಹಕ್ಕುಪತ್ರವನ್ನು ಕೊಡಬೇಕು. ಅಲ್ಲಿ ನಾವು ಸರ್ಕಾರದಿಂದ ರಸ್ತೆ ಮಾಡಿದ್ದೀವಿ, ಬೀದಿ ದೀಪ ಕೊಟ್ಟಿದ್ದೀವಿ, ಕುಡಿಯೋಕ್ಕೆ ನೀರು ಕೊಟ್ಟಿದ್ದೀವಿ, ಚರಂಡಿ ಮಾಡಿದ್ದೀವಿ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀವಿ. ಅವರಿಗೆ ವಾಸಕ್ಕೆ ದೃಢೀಕರಣ ಕೊಟ್ಟು ಅವರಿಗೆ ಪತ್ರ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ರು. ಅದು ಕೂಡ ಕ್ಯಾಬಿನೆಟ್ನಲ್ಲಿ ಬಂದಿತ್ತು. ಎಲ್ಲದನ್ನೂ ಕೂಡ ಬಗೆಹರಿಸಿದೆ ಕ್ಯಾಬಿನೆಟ್ನಲ್ಲಿ. ಆದರೆ ಈ ಕೆರೆ ಅಂಗಳದ ಬಗ್ಗೆ ಮತ್ತೊಮ್ಮೆ ಕೆಲವು ಕ್ಲಾರಿಫಿಕೇಶನ್ಗಳಿಗೆ ಕಳಿಸಿದ್ದಾರೆ. ಮತ್ತೊಮ್ಮೆ ಅದು ನಮ್ಮ ಮಾನ್ಯ ಮಂತ್ರಿಗಳ ಗಮನಕ್ಕೆ ಕೂಡ ತಂದಿದ್ದೀವಿ. ನಮ್ಮ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಖಂಡಿತ ಅದನ್ನು ಕೂಡ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ. ಅಲ್ಲಿಗೆ ನಾವು ಎಲ್ಲ ಬಡವರಿಗೂ ಕೂಡ ಆ ವಾಸ ಮಾಡ್ತಿರೋಂಥವ್ರಿಗೆ ಹಕ್ಕುಪತ್ರಗಳನ್ನು ಕೊಡುವಂಥ ಕೆಲಸ ಖಂಡಿತ ಯಶಸ್ವಿ ಆಗ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ನಾನು ಆ ಹಿಂದಿನ ಅಧಿವೇಶನದ ವಿಧಾನಸಭೆಯ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅದರಲ್ಲಿ ಸಾಕಷ್ಟು ನಾವು ಯಶಸ್ವಿಯಾಗಿದ್ದೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಕಡೆ ಓವರ್ ಹೆಡ್ ಟ್ಯಾಂಕ್ಗಳನ್ನು ಮಾಡಿ ಈಗಾಗಲೇ ನೀರಿನ ಸಮಸ್ಯೆ ಶಿವಮೊಗ್ಗ ನಗರದಲ್ಲಿ ಖಂಡಿತ ಭಗವಂತನ ಆಶೀರ್ವಾದದಿಂದ ಎಲ್ಲ ಕಡೆ ಬರಗಾಲ ಇದ್ದರೂ ಕೂಡ ನಮಗೆ ನೀರಿಲ್ಲ ಅನ್ನೋ ಒಂದು ವ್ಯವಸ್ಥೆ ಆಗದೇ ಇರೋ ರೀತಿಯಲ್ಲಿ ನಾವು ನೀರಿನ ನಿರ್ವಹಣೆಯನ್ನು ಮಾಡಿದ್ದೀವಿ. ಎಲ್ಲ ಕಡೆ ಮೋಟರ್ಸ್ಗಳನ್ನು ಮತ್ತೊಂದು ಯಾವುದ್ಯಾವುದು ಆಧುನೀಕರಣ ಮಾಡಬೇಕು ಅದೆಲ್ಲವನ್ನು ಕೂಡ ಈ 4 ವರ್ಷದ ಅವಧಿಯಲ್ಲಿ ಆಧುನೀಕರಣ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ 24/7 ಕೂಡ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಅದು ಆದ ನಂತರದಲ್ಲಿ 24 ಗಂಟೆ ಕೂಡ ನಗರದ ನಾಗರಿಕರಿಗೆ ನೀರನ್ನು ಕೊಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಮತ್ತೊಂದು UGD ಕಾಮಗಾರಿ ಪೂರ್ಣ ಮಾಡಬೇಕು ಅನ್ನೋ ಉದ್ದೇಶ ಹಿಂದಿನ ಅವಧಿಯಲ್ಲಿ ಅದು ಅವ್ಯವಸ್ಥೆಯ ಆಗರವಾಗಿ ಹಿಂದಿನ ವ್ಯವಸ್ಥೆಯಲ್ಲಿ UGDಯ ರಸ್ತೆಗಳು ಅಗದು ಎಲ್ಲವನ್ನು ಕೂಡ ಹಾಳು ಮಾಡಿದರು UGD ಮಾಡಲಿಕ್ಕೋಸ್ಕರ. ಅದನ್ನು ಎಲ್ಲ ಕಡೆ ಸರಿ ಮಾಡಿ ಕೊನೆಯದಾಗಿ UGD ಲಿಂಕನ್ನು ಮಾಡುವಂಥ ಕೆಲಸ ಈಗ ನಡೀತಾ ಇದೆ. ಆ ಎಲ್ಲ ಮನೆಗಳಿಂದ ಅದಕ್ಕೆ ನಮ್ಮ ಟ್ಯಾಂಕ್ಗಳಿಗೆ ಸೆಪ್ಟಿಕ್ ಟ್ಯಾಂಕ್ಗಳಿಗೆ ಕಟ್ಟಿರುವಂಥದಕ್ಕೆ ಲಿಂಕ್ ಮಾಡೋ ಕೆಲಸ ಈಗ ಪ್ರಾರಂಭ ಆಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಅದು ಪೂರ್ಣ ಕೂಡ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಮಕ್ಕಳಿಗೆ ನಮ್ಮ ಮಕ್ಕಳು ಹೊರಭಾಗಕ್ಕೆ ಹೋಗಿ ಉದ್ಯೋಗ ಅರಸಿ ಹೋಗಬಾರದು ಅನ್ನೋ ದೃಷ್ಟಿಯಿಂದ ಅನೇಕ ಬಾರಿ ಉದ್ಯೋಗ ಮೇಳಗಳನ್ನು ಕೂಡ ಇಲ್ಲಿ ಮಾಡಿ ಅದರಲ್ಲಿ ಸಾಕಷ್ಟು ಯಶಸ್ವಿ ನಾವು ಆಗಿದ್ದೀವಿ ಅಂತೇಳಿ ಹೇಳ್ತಾ ಜೊತೆಗೆ ನಮ್ಮ ಕಸ ವಿಲೇವಾರಿಯಲ್ಲಿ ನಗರ ಪಾಲಿಕೆ ವತಿಯಿಂದ ಮನೆಗೆ ಆಟೋಗಳನ್ನು ಕಳಿಸುವಂಥ ಕೆಲಸ ಈಗಾಗಲೇ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ರಸ್ತೆಯಲ್ಲಿ ಮುಂಚೆ ಎಲ್ಲ ಒಂದೊಂದು ಕ್ರಾಸ್ನಲ್ಲಿ ಏನು ನೋಡಲಿಲ್ಲ ಅಂದರೂ ನೀವು ದೊಡ್ಡ ತೊಟ್ಟಿಗಳನ್ನು ನೋಡ್ತಾ ಇದ್ವಿ. ಏನಪ್ಪ ತೊಟ್ಟಿ ಅಂತಂದರೆ ಕಸದ ತೊಟ್ಟಿ. ಇವತ್ತು ಕಸದ ತೊಟ್ಟಿ ಮುಕ್ತವಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಯಾರು ಕೂಡ ಕಸವನ್ನು ಅವರ ಮನೆಯವರ ಕಸ ತಂದು ಬೀದಿ ಬದಿಗೆ ಹಾಕಬಾರ್ದು, ಅವರ ಮನೆಗೆ ಮುಂದೆ ಬರುವಂತಹ ಆಟೋಗಳಿಗೆ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇನ್ನೂ ಕೂಡ ಆಗಲಿಕ್ಕೆ ಇದೆ, 100ಕ್ಕೆ 100 ಪರಿಪೂರ್ಣ ಆಗಿಲ್ಲ. ಆದರೆ ನಾವು ಎಲ್ಲ ವಿಚಾರಗಳಲ್ಲೂ ಕೂಡ ಇನ್ನೂ ಮಾಡಬೇಕಾದಂಥ ಕೆಲಸ ಇದೆ ಅಂತ ಹೇಳ್ತಾ ನಾನು ಶಿವಮೊಗ್ಗ ನಗರಸಭೆ ನಗರ ಪಾಲಿಕೆ ಮಾಡಿ 100 ಕೋಟಿ ಅನುದಾನದಲ್ಲಿ ಸಾಕಷ್ಟು ರಸ್ತೆ ಚರಂಡಿ ನಮ್ಮ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದೆ. ಜೊತೆಗೆ ಅನೇಕ ಬಡಾವಣೆಗಳಲ್ಲಿ ಪಾರ್ಕ್ಗಳು ಫೆನ್ಸಿಂಗ್ಗಳನ್ನು ಕೂಡ ಕಾಣದಲೇ ಅಲ್ಲಿ ಅಕ್ರಮವಾಗಿ ಬೇರೆಯವರ ಪಾಲಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಎಲ್ಲ ಕಡೆ ನಾವು ಪಾರ್ಕ್ಗಳ ಅಭಿವೃದ್ಧಿ, ಮಕ್ಕಳಿಗೆ ಓಪನ್ ಜಿಮ್ ಈ ರೀತಿಯ ಮತ್ತು ಪಾರ್ಕ್ಗಳಲ್ಲಿ ಕನೋಪಿಗಳನ್ನು ಮಾಡಿ ಅಲ್ಲಿ ಯೋಗಾಸನವನ್ನು ಮಾಡಲಿಕ್ಕೆ, ಸಣ್ಣ ಪುಟ್ಟ ಸಮಾರಂಭಗಳನ್ನು ಮಾಡಲಿಕ್ಕೆ ಎಲ್ಲ ಕೂಡ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ ಮತ್ತು ಅನೇಕ ಭಾಗಗಳಲ್ಲಿ ಮಾಡ್ತಾ ಇದ್ದೀವಿ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೂಡ ಪಾರ್ಕ್ಗಳ ಅಭಿವೃದ್ಧಿಗೆ ಮೊದಲನೇ ಬಾರಿಯಲ್ಲಿ ನಾನು ಶಾಸಕನಾದ ಮೇಲೆ ಈ ನಮ್ಮ ಶಿವಮೊಗ್ಗ ನಗರದ ಅಭಿವೃದ್ಧಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೂಡ ನಾವು ಕೆಲಸವನ್ನು ಮಾಡಿಸ್ಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ವಿಯಾಗಿದ್ದೀವಿ. ಜೊತೆಗೆ ನಮ್ಮ ವೆಟನರಿ ಕಾಲೇಜ್ ಶಿವಮೊಗ್ಗದಲ್ಲಿ ಅದು ಕಳೆದ ಸರ್ಕಾರ ಮಾಡಿದಂತಹ ಬೀದರ್ ಮತ್ತು ಶಿವಮೊಗ್ಗ ಮತ್ತು ಹಾಸನದಲ್ಲಿ ನೂರಾರು ವಿದ್ಯಾರ್ಥಿಗಳು ಓದಿ ಹೊರಗೆ ಬಂದರೂ ಕೂಡ ಕಾಲೇಜಿನಿಂದ ಹೊರಗೆ ಬಂದರೂ ಕೂಡ ಅವರಿಗೆ ಅವರ ಏನು ಮಾರ್ಕ್ಸ್ ಕಾರ್ಡಿಗೆ ಬೆಲೆ ಇಲ್ಲದ ರೀತಿಯಲ್ಲಿ, ಅಂದರೆ ಅದು ಮಾನ್ಯತೆಯನ್ನು ಪಡೆದಿರಲಿಲ್ಲ ಕೇಂದ್ರ ಸರ್ಕಾರದಿಂದ. ಅದಕ್ಕೆ ಪಾಪ ಆ ಮಕ್ಕಳು ಮತ್ತು ಅವರ ಪೋಷಕರು ಸಾಕಷ್ಟು ಬಾರಿ ಅವರು ಮುಷ್ಕರ ಧರಣಿಗಳನ್ನು ಕಾಲೇಜ್ ಮುಂದೆ ಮಾಡ್ತಾಯಿದ್ರು. ನಮ್ಮ ಸರ್ಕಾರ ಮತ್ತು ನಮ್ಮ ನಿಜಕ್ಕೂ ನಮ್ಮ ಲಾ ಮಿನಿಸ್ಟರ್ ಆದಂತಹ ಜಯಚಂದ್ರ ಅವರು ಅವತ್ತು ಅದೇ
ಜೊತೆಗೆ ಅವರು ಆ ಖಾತೆಯನ್ನು ಕೂಡ ನಿಭಾಯಿಸ್ತಾ ಇದ್ರು. ಅವರು ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವು ಮಾನ್ಯತೆಯನ್ನು ಕೊಡಿಸಲಿಕ್ಕೆ ನಾನು ಯಶಸ್ವಿಯಾದೆ ಅಂತೇಳಿ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಸಣ್ಣ ಸಣ್ಣ ಸಮಾಜದ ಬಾಂಧವರಿಗೆ ಸಮುದಾಯ ಭವನಗಳನ್ನು ಕಟ್ಟಿಕೊಟ್ಟು ಅವರಿಗೆ ನಾವು ನಿಮ್ಮ ಒಡನೆ ಇದ್ದೀವಿ ಅಂತ ಕೂಡ ನಾವು ಹೇಳಲಿಕ್ಕೆ ಬಯಸಿದ್ದೀವಿ. ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ. ಅನೇಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳಂತಂದರೆ ಮೂಗು ಮುರಿಯುವಂತಹ ಪರಿಸ್ಥಿತಿ ಇತ್ತು. ಮಾನ್ಯ ಕಿಮ್ಮನೆ ರತ್ನಾಕರ್ ಮತ್ತು ನಮ್ಮ ತನ್ವೀರ್ ಶೇಟ್ರವರ ಒಂದು ಮಂತ್ರಿಗಿರಿಯಲ್ಲಿ ನಾವು ಅನೇಕ ಶಾಲೆಗಳಿಗೆ ನಾನು ಸುಮಾರು 40 ಲಕ್ಷಗಳು ಸುಮಾರು 6-7 ಶಾಲೆಗಳಿಗೆ ತಂದು, ಜೊತೆಗೆ ಸಣ್ಣ ಪುಟ್ಟ ರಿಪೇರಿ ಇರುವಂಥ ಶಾಲೆಗಳಿಗೆ ಕೂಡ 5-6 ಲಕ್ಷಗಳನ್ನು ತಂದು ಆ ಶಾಲೆಗಳ ಅಭಿವೃದ್ಧಿ ಕೂಡ ನಾವು ಮಾಡಿದ್ದೀವಿ. ಮತ್ತು ಪ್ರವಾಸಿ ಆಕರ್ಷಣೆಗೆ ಪ್ರವಾಸಿ ಕೇಂದ್ರಗಳನ್ನು, ಅಂದರೆ ವಿಶೇಷವಾಗಿ ಯಾತ್ರಿ ನಿವಾಸಗಳನ್ನು ನಿರ್ಮಾಣ ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಹಿಂದೂಗಳ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮತ್ತು ಮುಸಲ್ಮಾನ್ ಬಂಧುಗಳ ಶಾಲೀನ್ ದರ್ಗಾದಲ್ಲಿ ಮತ್ತು ಕ್ರಿಶ್ಚಿಯನ್ನರ ದೊಡ್ಡ ಚರ್ಚ್ನಲ್ಲಿ ಇದನ್ನು ಯಾತ್ರಿ ನಿವಾಸನ ಮಾಡುವಂಥ ಆ ಭಾಗವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಕೂಡ ನಾವು ಕೈಗೊಂಡಿದ್ದೀವಿ. ಮತ್ತೊಂದು ವಿಶೇಷ, ಶಿವಮೊಗ್ಗ ನಗರ ಗಾಜನೂರು ಡ್ಯಾಮಿಗೆ ಬಹಳ ಸಮೀಪವಿರುವಂತಹ ಒಂದು ಕ್ಷೇತ್ರ. ಆ ಗಾಜನೂರಿನಿಂದ ಹೊನ್ನಾಳಿಯ ಮುಖಾಂತರ, ಚಾನಲ್ನ ಮುಖಾಂತರ ನೀರು ನಮ್ಮ ರೈತರಿಗೆ ಕೊಡಲಿಕ್ಕೆ ಹೋಗುವಂಥ ವ್ಯವಸ್ಥೆ ಬಹಳ ಹಳೆಯ ವ್ಯವಸ್ಥೆ. ಸಾಕಷ್ಟು ಕಡೆ ಸಿಲ್ಟು, ಗಿಡ, ಮರ ಬೆಳೆದು ಇದ್ದಂತಹ ಒಂದು ಪರಿಸ್ಥಿತಿ. ಅದರಲ್ಲೂ ನಗರದ ಹೃದಯ ಭಾಗದಲ್ಲಿ ಮಧ್ಯದಲ್ಲಿ ಹಾದು ಹೋದಂತಹ ಚಾನಲ್, ಇದನ್ನು ಅಭಿವೃದ್ಧಿ ಮಾಡಿರೋದು ನಮಗೆ ನಿಜಕ್ಕೂ ಕೂಡ ಬಹಳ ಹೆಮ್ಮೆಯ ವಿಚಾರ. ಕಾರಣ ಏನಪ್ಪ ಅಂತಂದರೆ, ಸಾಕಷ್ಟು ಬಾರಿ ಮಕ್ಕಳು ಮರಿಗಳು ಆ ಚಾನಲಲ್ಲಿ ಬೀಳುವಂತಹ ಕೆಲಸ ಕೂಡ ಆಗ್ತಾ ಇತ್ತು. ಈಗ ಅದನ್ನು ಅಭಿವೃದ್ಧಿ ಮಾಡಿ ಅಕ್ಕಪಕ್ಕದಲ್ಲಿ ಕಾಂಕ್ರೀಟ್ ಗೋಡೆ ಮತ್ತು ಕೆಳಭಾಗದಲ್ಲಿ ಕೂಡ ಕಾಂಕ್ರೀಟ್ ಹಾಕಿರೋದ್ರಿಂದ ನೀರು ಕೂಡ ಗಾಜನೂರಿನಲ್ಲಿ ಬಿಟ್ಟರೆ ಕೇವಲ 48 ಗಂಟೆಗಳಲ್ಲಿ ಹೊನ್ನಾಳಿಯನ್ನು ತಲುಪುವಂತಹ ವ್ಯವಸ್ಥೆ ಈಗ ಆಗಿದೆ. ನೀರು ಕೂಡ ಭೂಮಿಯ ಇಂಗಿ ಪಾಲಾಗದೆ, ವೇಸ್ಟ್ ಆಗದೆ ಅದು ರೈತರಿಗೆ ಎಲ್ಲೆಲ್ಲಿ ಸಿಗಬೇಕು ಅಲ್ಲಿ ಸಿಗುವಂತಹ ವ್ಯವಸ್ಥೆ, ಜೊತೆಗೆ ಆಧುನೀಕರಣ ಆಗಿದ್ದರೆ ನಗರದ ಸೌಂದರ್ಯಕ್ಕೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆಗುವಂಥದ್ದು. ಇದನ್ನು ಈ ಚಾನಲ್ ಮೇಲ್ಗಡೆ ನಮ್ಮ ಮೆಸ್ಕಾಂ ವತಿಯಿಂದ ನಾವೀಗಾಗಲೇ ಮಾನ್ಯ ಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದೀನಿ. ಸೋಲಾರ್ ಪಾರ್ಕ್ ಕೂಡ ಮಾಡಲಿಕ್ಕೆ ಈಗಾಗಲೇ ತಯಾರಿ ಮಾಡ್ತಾ ಇದ್ದೀವಿ. ನಮ್ಮ ಈ ಅವಧಿಯಲ್ಲಿ ನಮ್ಮ ಈ ಎಲ್ಲ ಬೆಳವಣಿಗೆಗಳನ್ನು ಕಂಡು ಕೇಂದ್ರ ಸರ್ಕಾರದಿಂದ ಸ್ಮಾರ್ಟ್ ಸಿಟಿ ಯೋಜನೆಗೆ ಕೂಡ ನಮ್ಮ ನಗರ ಆಯ್ಕೆ ಆಗಿರೋದು ಕೂಡ ಒಂದು ಸಂತಸದ ಸುದ್ದಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಎಲ್ಲ ನಗರದ ಸೌಂದರ್ಯವನ್ನು ಕಾಪಾಡೋರು ಯಾರಪ್ಪ ಅಂತಂದರೆ ಪೌರ ಕಾರ್ಮಿಕರು. ಈ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯವನ್ನು ಕೂಡ ಈಗಾಗಲೇ ಟೆಂಡರ್ ಕರೆದು ಅದು ಪ್ರಾರಂಭದ ಹಂತದಲ್ಲಿದೆ. ಅವರಿಗೆ ಮಕ್ಕಳ ಮದುವೆ ಮುಂಜಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಮಟ್ಟದ ಕಲ್ಯಾಣ ಮಂಟಪವನ್ನು ಕೂಡ ನಾವೀಗಾಗಲೇ ಮಾಡಲಿಕ್ಕೆ ಟೆಂಡರ್ ಕರೆದಾಗಿದೆ. ಜೊತೆಗೆ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಶಿವಮೊಗ್ಗ ನಗರದಲ್ಲಿ ದೊಡ್ಡ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಶಿವಮೊಗ್ಗ ನಮ್ಮ ಸಾರಿಗೆ ವಿಚಾರದಲ್ಲಿ ಹೇಳಬೇಕಂತಂದರೆ ಸುಮಾರು 65 ಬಸ್ ನಗರ ಸಾರಿಗೆ, ಸರ್ಕಾರಿ ನಗರ ಸಾರಿಗೆಯನ್ನು ಪ್ರಾರಂಭ ಮಾಡಿದ್ದೀವಿ. 65 ಬಸ್ಸಲ್ಲಿ ಈಗಾಗಲೇ 36 ಬಸ್ಗಳು ಬಂದಿದೆ, ಇನ್ನೂ ಉಳಿದವು ಬರ್ತದೆ. ಜೊತೆಗೆ ಬಹಳ ವರ್ಷದ ಕನಸು, 99ರಿಂದ ಕನಸು ಕಂಡಂತಹ ಶಿವಮೊಗ್ಗ ನಗರಕ್ಕೆ ಏನು ವಿಭಾಗ ಮಟ್ಟದಲ್ಲಿ ದಾವಣಗೆರೆಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ರು ನಮ್ಮ ಸರ್ಕಾರಿ KSRTC ಸರ್ಕಾರಿ ನೌಕರರು. ಶಿವಮೊಗ್ಗ ನಗರದಲ್ಲಿ KSRTC ವಿಭಾಗ ಒಂದು ಆಗಿದ್ದು ನಿಜಕ್ಕೂ ನಮಗೆ ಬಹಳ ಸಂತಸ. ಇದು ಕೂಡ ಈ ಅವಧಿಯಲ್ಲಿ ಆಗಿ ನೆನ್ನೆ ತಾನೇ ರಾಮಲಿಂಗಾರೆಡ್ಡಿ ಅವರು ಮಂತ್ರಿಗಳು ಬಂದು ಅದನ್ನು ಕಚೇರಿಯ ವಿಭಾಗದ ಕಚೇರಿಯನ್ನು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೂಡ ನಗರದ ಅಭಿವೃದ್ಧಿಗೆ ಅನೇಕ ಪಾರ್ಕ್ಗಳಿಗೆ ಮತ್ತು ಹೈಮಾಸ್ಕ್ ಲೈಟ್ಗಳನ್ನು ಹಾಕೋದು, ಈ ರೀತಿಯ ಅಭಿವೃದ್ಧಿಗಳ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಇನ್ನೂ ಪ್ರತಿಯೊಂದು ಇಲಾಖೆಯಲ್ಲೂ ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ ಈ ಸಣ್ಣ ಅವಧಿಯಲ್ಲಿ ಸಮಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಒಂದು ಕೂತಂಥ ಸಂದರ್ಭದಲ್ಲಿ ನಾನು ನಿಮಗೆ ಸಂದರ್ಶನಕ್ಕೆ ಕೂರುವ ಮುಂಚೆ ನಾನು ಎಲ್ಲ ಒಂದೊಂದು ಇಲಾಖೆಯಲ್ಲಿ ಕೂಡ ಏನೇನು ಕೆಲಸ ಆಗಿದೆ ಅಂತ ಹೇಳಿ ನಾನು ನಿಮಗೆ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಮುಂದೆ ಬರ್ತಕ್ಕಂಥ 2018ರ ವಿಧಾನಸಭೆ ಚುನಾವಣೆ ವಿಚಾರವಾಗಿ ಕೇಳೋದಾದರೆ ತಮ್ಮ ಕ್ಷೇತ್ರದ ಜನತೆಗೆ ತಾವು ಏನು ಸಂದೇಶ ಕೊಡಲಿಕ್ಕೆ ಬಯಸುತ್ತೀರಾ ಸರ್? ಮತ್ತು ತಮ್ಮ ಪಕ್ಷ ಆದಂತಹ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ನೀಡೋದಕ್ಕೆ ಏನು ಕೇಳಿದ್ದೀರಾ ಸರ್? ನೋಡಿ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಲ್ಲರೂ ಕೂಡ ತಲೆಬಾಗುವಂಥ ಸಿದ್ಧಾಂತ.
ಅವರು ಯಾವುದಾವುದೋ ವಿಚಾರಗಳಿಗೆ ಬೇರೆ ಪಕ್ಷದಲ್ಲಿ ಇರ್ಬೋದು, ಆದರೆ ಒಬ್ಬ ಮನುಷ್ಯನಿಗೆ ಅವನಿಗೆ ಜೀವಿತ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅವನು ಒಪ್ಪಲೇಬೇಕು. ಕೆಲವರು ನಾವು ಒಪ್ಪಿದ್ದೀವಿ ಅಂತ ಹೇಳಲಿಕ್ಕೆ ತಯಾರಿಲ್ಲದೆ ಇರ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಧರ್ಮದವರಿಗೂ, ಯಾವುದೇ ಜಾತಿ ಭೇದ ಭಾವ ಇದ್ದೇ ಎಲ್ಲ ಧರ್ಮದವರಿಗೂ ಕೂಡ ನಾವು ಗೌರವ ಮತ್ತು ರಕ್ಷಣೆಯನ್ನು ಕೊಡುವಂಥ ಕೆಲಸ ಏನಾದರೂ ಆಗತ್ತೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಇಲ್ಲಿ ವಿಶೇಷವಾಗಿ ಧ್ವನಿ ಇಲ್ಲದವರಿಗೆ ಧ್ವನಿ, ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ವಿಚಾರಧಾರೆ ಇರುವಂತಹ ಪಕ್ಷ. ಶ್ರೀಮತಿ ಇಂದಿರಾ ಗಾಂಧಿಯವರ 20 ಅಂಶದ ಕಾರ್ಯಕ್ರಮಗಳ ಆಧಾರದ ಮೇಲೆ ನಾವು ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ. ಅವತ್ತು ಏನು ಹೇಳಿದ್ದಾರೆ ಅದನ್ನು ಇನ್ನೂ ತನಕ ನಾವು ಪಾಲನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಖಂಡಿತ ಕಾಂಗ್ರೆಸ್ ಪಕ್ಷ ಯಾವ ವ್ಯತ್ಯಾಸವೂ ಇಲ್ಲದೆ, ಜಾತಿ ಮತ ಭೇದ ಇಲ್ಲದೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾಕಿದ್ದೀವಿ ಅಂತಂದರೆ ಆ ಸಿದ್ಧಾಂತ ಇರಲಿಕ್ಕೋಸ್ಕರ ಇದ್ದೀವಿ. ಅದು ಎಲ್ಲರಿಗೂ ಕೂಡ ಅವರ ಜೀವಿತಾವಧಿಯಲ್ಲಿ ಯಾರು ನಾವೀಗ ಮಕ್ಕಳಿದ್ದಾಗ ಶಾಲೆಯಲ್ಲಿ ಕೂರ್ತಾ ಇದ್ವಿ ಬೆಂಚಲ್ಲಿ, ನಮಗೆ ಯಾರು ಯಾವ ಪಕ್ಕದಲ್ಲಿ ಯಾವ ಜಾತಿಯನ್ನು ಅಂತ ಗೊತ್ತಿರ್ತಿರ್ಲಿಲ್ಲ. ದೊಡ್ಡವರು ಆಗ್ತಾ ಈ ವ್ಯವಸ್ಥೆಯಲ್ಲಿ ಗೊತ್ತಾಗ್ತದೆ. ನಾವು ಹುಟ್ಟಬೇಕಾದ್ರೆ ಯಾರು ಕೂಡ ನಾನು ಹಿಂದೂ ಆಗಿ ಹುಟ್ಟಬೇಕು, ಕ್ರೈಸ್ತನಾಗಿ ಹುಟ್ಟಬೇಕು, ಮುಸ್ಲಿಮನಾಗಿ ಹುಟ್ಟಬೇಕು, ಅದರಲ್ಲಿ ಈ ಜಾತಿಯವನಾಗಿ ಹುಟ್ಟಬೇಕಂತ ಯಾರೂ ಅರ್ಜಿ ಹಾಕಿರೋದಿಲ್ಲ. ನಾವು ಪ್ರಕೃತಿ ಮತ್ತು ಭಗವಂತನ ಆಶೀರ್ವಾದದಲ್ಲಿ ಭೂಮಿ ಮೇಲೆ ಬಂದಿದ್ದೀವಿ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಬಾಳ್ಕೊಂಡು ಜೀವನ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಬೇಕು. ಅದೇನಾರ ಮಾಡೋಕ್ಕೆ ಸಾಧ್ಯ ಇದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಈ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಗೌರವಿಸಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣಾ ಸಮಯದಲ್ಲಿ ಎಲ್ಲೂ ಕೂಡ 100% ವೋಟಿಂಗ್ ಆಗುತ್ತಿಲ್ಲ. ಎಜುಕೇಟೆಡ್ಸೇ ಮತ್ತು ಆಫೀಷಿಯಲ್ಸ್ಗಳೇ ವೋಟಿಂಗ್ ಮಾಡ್ತಿಲ್ಲ ಅನ್ನೋ ಒಂದು ವಿಚಾರ ಇದೆ. ಇಂಥ ವೋಟ್ ಮಾಡ್ತಕ್ಕಂತಹ ವೋಟರ್ಸಿಗೆ ತಾವು ಏನು ಸಲಹೆಯನ್ನು ಕೊಡಕ್ಕೆ ಬಯಸ್ತೀರಾ ಸರ್? ಚುನಾವಣೆ ಮತ್ತು ಮತದಾನ ಎರಡೂ ಕೂಡ ಪ್ರಜಾಪ್ರಭುತ್ವದ ಬಹಳ ಪ್ರಮುಖವಾದ ಅಂಶ. ಇದನ್ನು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಅರ್ಥ ಮಾಡ್ಕೋಬೇಕು. ಚುನಾವಣೆ ಬರ್ತದೆ 5 ವರ್ಷಗಳಿಂದ, ಆದರೆ ಮತದಾನ ಬಹಳ ಮುಖ್ಯ. ನಾವು ಯೋಚನೆ ಮಾಡಿ ಯಾರು ನಮಗೆ ಅರ್ಹ ವ್ಯಕ್ತಿಗಳು, ನಮಗೆ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಅವರು ಯೋಗ್ಯರಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬ ಮತದಾರರು ಕೂಡ ಯೋಚನೆ ಮಾಡಿ ಮತವನ್ನು ಮಾಡಲೇಬೇಕು. ಖಂಡಿತ ನಾನು ಎಲ್ಲರಲ್ಲೂ ಕೂಡ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೀನಿ. ಮತದಾನ ನಿಮ್ಮ ಹಕ್ಕು, ಅದನ್ನು ಕಳೆದುಕೋಬೇಡಿ, ಮತದಾನವನ್ನು ಮಾಡಿ ಅಂತೇಳಿ ನಾನು ಕೂಡ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೀನಿ. ಸರ್ಕಾರಗಳು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಈಗಾಗಲೇ ಮಾಡ್ತಾ ಇದೆ. ಯಾವುದೇ ಪಕ್ಷದ ನೇತೃತ್ವದ ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ಹೇಳೋದು ಅದೇ. ಅಧಿಕಾರಿಗಳ ಮೂಲಕ ಇರ್ಬೋದು, ಬೇರೆ ಬೇರೆ ವಿಚಾರಧಾರೆ ಮಾಧ್ಯಮದ ಮೂಲಕ ಇರ್ಬೋದು, ನಾವುಗಳು ಎಲ್ಲರೂ ಕೂಡ ಮತದಾನವನ್ನು ಮಾಡಿ 100ಕ್ಕೆ 100 ಮತದಾನ ಆಯಿತು ಅಂತಂದರೆ ನಾವೆಲ್ಲರೂ ಕೂಡ ಸುಶಿಕ್ಷಿತರಿದ್ದೀವಿ ಅನ್ನೋದನ್ನು ಒಂದು ಸಂದೇಶವನ್ನು ಈ ನಾಡಿಗೆ ಕೊಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಕೊನೆಯದಾಗಿ ಕೇಳೋದಾದರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಕುರಿತು ತಮ್ಮ ಮುಂದಿನ ಭವಿಷ್ಯದಲ್ಲಿ ಕ್ಷೇತ್ರದ ಪ್ರತಿ ಇರುವ ಅಭಿವೃದ್ಧಿಯ ಆಲೋಚನೆಗಳೇನಿದೆ ಸರ್ ಎಂದು ಹೇಳಿ ನೀವು ಏನು ಬಯಸ್ತೀರಾ ಸರ್? ಆಲೋಚನೆಗಳು ಏನೇನಿದಾವೆ ತಮ್ಮ ಮುಂದೆ? ಶಿವಮೊಗ್ಗ ನಗರ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಮಾದರಿ ನಗರ ಆಗಬೇಕು ಅಂತಂದರೆ, ಸಣ್ಣ ಉದಾಹರಣೆಗೆ ಸಾಕಷ್ಟು ವಾರ್ಡ್ಗಳಿವೆ, 32-33 ವಾರ್ಡ್ ಬರ್ತದೆ. ಅದರಲ್ಲಿ ಅನೇಕ ಬಡಾವಣೆಗಳಿವೆ, ಎಕ್ಸ್ಟೆನ್ಷನ್ ಏರಿಯಾಗಳು, ಬಡಾವಣೆಗಳು, ಒಂದೊಂದೇ ಬಡಾವಣೆಗಳಿವೆ. ಎಲ್ಲ ಬಡಾವಣೆಗಳು ಕೂಡ ಮಾದರಿ ಬಡಾವಣೆಯನ್ನು ಮಾಡಬೇಕು ಅಂತೇಳಿ ನನ್ನ ಆಸೆ. ಆ ಎಲ್ಲ ಬಡಾವಣೆಗಳು ಮಾದರಿ ಬಡಾವಣೆಗಳು ಆದರೆ ಆ ನಂತರ ಎಲ್ಲ 32 ವಾರ್ಡ್ಗಳು ಕೂಡ ಮಾದರಿ ಆಗಲಿಕ್ಕೆ ಸಾಧ್ಯ. ಅಷ್ಟೂ ವಾರ್ಡ್ಗಳು ಮಾದರಿ ಬಡಾವಣೆಗಳಾದರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನಾಗರಿಕ ಬಂಧುಗಳಿಗೆ ಸುಖವಾಗಿ ಜೀವನ ಮಾಡಲು ಅನುವು ಮಾಡಿ ಕೊಟ್ಟರೆ ಇಡೀ ನಗರ ಮಾದರಿ ನಗರ ಆಗಲಿಕ್ಕೆ ಸಾಧ್ಯ. ಮಾದರಿ ನಗರ ಅಂದ ತಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿರುವ ಎಲ್ಲ ಕ್ಷೇತ್ರದ ವಿಚಾರಧಾರೆಗಳು ಕೂಡ ಶಿವಮೊಗ್ಗ ನಗರದಲ್ಲಿ ಸಿಗಬೇಕು. ಅಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಸರ್, ತಾವು ತಮ್ಮ ರಾಜಕೀಯ ಜೀವನ ಮತ್ತು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ಇನ್ನುವರೆಗೂ ತಾವು ಕೇಳಿದ್ರಲ್ಲ ವೀಕ್ಷಕರೇ, ಮಲೆನಾಡಿನ ಹೆಬ್ಬಾಗಿಲಾದಂತಹ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಶಾಸಕರು ಸನ್ಮಾನ್ಯ ಶ್ರೀ ಕೆ.ಬಿ. ಪ್ರಸನ್ನಕುಮಾರ್ ಅವರ ವಿಚಾರಗಳನ್ನು, ಇವರ ಇನ್ನಷ್ಟು ಮಾಹಿತಿಗಳನ್ನು
ವೀಕ್ಷಿಸಲು ಹಿಂದೆ ಲಾಗ್ ಆನ್ ಮಾಡಿ www.politiciansinIndia.com ಮತ್ತು ಇವರ ಕ್ಷೇತ್ರದ ಪ್ರತಿ ಇವರು ಕಂಡಿರುವಂತಹ ಅಭಿವೃದ್ಧಿಯ ಕನಸುಗಳನ್ನು ನೆನಸಾಗಲಿ ಎಂದು ಹಾರೈಸುತ್ತಾ ನಮ್ಮ ಈ ಸಂದರ್ಶನವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೀವಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.